ಕೋಲಾರದಲ್ಲಿ ತಂದೆಯಿಂದಲೇ ಮಗಳ ಬರ್ಬರ ಹತ್ಯೆಯಾಗಿದೆ. ಅಪ್ರಾಪ್ತ ಮಗಳು ಅರ್ಚಿತಾಗೆ ಮದುವೆ ಮಾಡಿದ್ರು ತಂದೆ ರವಿ. ಕೋಲಾರದಲ್ಲಿ ತಂದೆಯಿಂದಲೇ ಮಗಳ ಬರ್ಬರ ಹತ್ಯೆಯಾಗಿದೆ. ಅಪ್ರಾಪ್ತ ಮಗಳು ಅರ್ಚಿತಾಗೆ ಮದುವೆಯನ್ನ ಮಾಡಿದ್ರು ಆಕೆಯ ತಂದೆ ರವಿ. ಬೇರೆಯವನನ್ನ ಪ್ರೀತಿಸಿದ್ದಕ್ಕೆ ರೊಚ್ಚಿಗೆದ್ದು ಮಗಳನ್ನೇ ಹತ್ಯೆ ಮಾಡಿದ್ದಾರೆ ರವಿ. ಸಂಸಾರ ಮಾಡಲು ನಿರಾಕರಿಸಿದ್ದಕ್ಕೆ ಮಗಳನ್ನೇ ಸುಟ್ಟು ಹಾಕಿದ್ದಾನೆ ತಂದೆ. ಈ ಘಟನೆ ನಡೆದಿರೋದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮಾಸ್ಟೂರು ಗ್ರಾಮದಲ್ಲಿ. ಜೊತೆಗೆ ತಂದೆನೇ ಮಗಳು ಕಾಣೆಯಾಗಿದ್ದಾಳೆ ಅಂತ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು. ತನಿಖೆ ವೇಳೆ ಕೊಲೆಯ ಸತ್ಯ ಬಯಲಾಗಿದೆ. ಆರೋಪಿ ತಂದೆ ರವಿ ಈಗ ಪೊಲೀಸರ ವಶದಲ್ಲಿ ಇದ್ದಾನೆ. ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಸಮೀರ್ ನೀಡ್ತಾರೆ. ಸಮೀರ್, ಕೋಲಾರದಲ್ಲಿ ತಂದೆಯಿಂದಲೇ ಮಗಳ ಬರ್ಬರ ಹತ್ಯೆ ಆಗಿರೋದು, ಈ ಘಟನೆ ನಡೆದಿರೋದು ಯಾವಾಗ? ಈಗ ಆರೋಪಿ ತಂದೆ ಹೇಳೋದು ಏನು? ಹೌದು ಮಧುಸೂದನ್, ಏನು ಹೆತ್ತ ತಂದೆಯೇ ತನ್ನ ಕರಳ ಕುಡಿಯನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದಿರುವಂತಹ ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಮುಷ್ಟೂರು ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ಪಾಪಿ ತಂದೆ ರವಿ ಇದ್ದಾನೆ, ಈತ ತನ್ನ ಮಗಳು ಅರ್ಚಿತಾಳನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಸುಟ್ಟು ಹಾಕಿರುವಂತಹ ಈ ಒಂದು ಘಟನೆ ನಡೆದಿರುವಂತದ್ದು. ಏನಂತ ಹೇಳಿದ್ರೆ, ಅರ್ಚಿತಾ ಎಂದಳೆ ಈಕೆ ಅಪ್ರಾಪ್ತಿಯಾಗಿದ್ದು ಏನು ಬಾಲ್ಯದಿಂದಲೇ ತನ್ನ ಸೋದರ ಸಂಬಂಧಿಯೊಬ್ಬನಿಗೆ ಇಷ್ಟಪಡ್ತಾ ಇರ್ತಾಳೆ. ಅಂದ್ರೆ ಅವರಿಬ್ಬರ ನಡುವೆ ಪ್ರೀತಿ ಪ್ರಣಯ ನಡೀತಾ ಇರ್ತದೆ. ಇದನ್ನ ಮನಗಂಡಂತ ಅಂದ್ರೆ ಈ ವಿಚಾರ ಗೊತ್ತಾದಂತಹ ತಂದೆ ರವಿ ಏನಿದ್ದಾರೆ, ಅವರು ಆಕೆಯನ್ನ ದೂರದ ಸಂಬಂಧಿಯೊಬ್ಬರಿಗೆ ಮದುವೆ ಮಾಡ್ಕೊಡ್ತಾರೆ. ಅಂದ್ರೆ ಅಪ್ರಾಪ್ತಿಯಾಗಿದ್ರು ಕೂಡ ಆಕೆಯನ್ನ ಮದುವೆ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವಂತ ರವಿ ಇನ್ನೊಂದು ಹೆತ್ತ ಮಗಳನ್ನೇ ಕೊಂದಿರುವಂತಹ ಆರೋಪಿಯಾಗಿದ್ದಾರೆ. ಏನು ಆತ ರವಿ ಇದ್ದಾನೆ, ಈತ ಆ ಮಗಳನ್ನ ಮದುವೆ ಮಾಡಿದ ನಂತರ ಆಕೆ 1 ತಿಂಗಳಾದ್ರೂ ಕೂಡ ಸರಿ ಹೊಂದ್ಕೊಳ್ತಾ ಇಲ್ಲ ಅಂತ ಹೇಳಿ ಏನು ಆ ಗಂಡನ ಮನೆಯಿಂದ ಈ ರವಿಗೆ ದೂರು ಬರುತ್ತೆ. ಆಗ ಈತ ಮಗಳನ್ನ ಕರೆದುಕೊಂಡು ಪುಸಲಾಯಿಸಿಕೊಂಡು ಕರೆದುಕೊಂಡು ಬಂದು ಆಕೆಗೆ ಸಮಜಾಯಿಸಿ ಹೇಳ್ತೀನಿ, ಆಕೆಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳಿ ಆ ಮಾವನ ಮನೆಯಲ್ಲಿ ಕರೆದುಕೊಂಡು ಬಂದಂತ ಮಗಳನ್ನ ಸೀದಾ ನೇರವಾಗಿ ತನ್ನ ಜಮೀನಿಗೆ ಕರೆದುಕೊಂಡೋಗಿ ಆಕೆಯನ್ನ ತಲೆಗೆ ನಿರ್ದಾಕ್ಷಿಣ್ಯವಾಗಿ ಮೊದಲು ಹೊಡಿತಾನೆ. ನಂತರ ಅಲ್ಲಿದ್ದಂತ ಹುಲ್ಲಿನ ಮೆದೆ ಏನಿರುತ್ತೆ ಆ ಮೆದೆಗೆ ಆಕೆಯ ಶವವನ್ನ ಬಿಸಾಕಿ ನಿರ್ದಾಕ್ಷಿಣ್ಯವಾಗಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿರ್ತಾನೆ. ಅಂದ್ರೆ ಸುಟ್ಟು ಹಾಕಿದ ವಿಚಾರವನ್ನು ಯಾರಿಗೂ ಈ ಕೊಲೆ ಮಾಡಿರೋ ವಿಚಾರವನ್ನ ಸ್ವತಃ ತನ್ನ ಮನೆಯಲ್ಲಿ ಹೇಳಿರೋದಿಲ್ಲ. ಏನು ಮಗಳನ್ನ ಕರ್ಕೊಂಡ್ಬರ್ಬೇಕಾದ್ರೆ ಆಕೆ ಅಪಘಾತವಾಯ್ತು, ಆ ಸಂದರ್ಭದಲ್ಲಿ ಮತ್ತೆ ಆಕೆ ಓಡೋದ್ಲು ಅಂತ ಹೇಳಿ ಒಂದು ಸುಳ್ಳನ್ನ ಮನೆಯಲ್ಲಿ ಹೇಳ್ತಾನೆ. ನಂತರ ಏನು ಆ ಪಾಪಿ ತಂದೆ ರವಿ ಇದ್ದಾನೆ, ಆತ ಅವನೇ ಹೋಗಿ ಸ್ವತಃ ಪೊಲೀಸ್ ಠಾಣೆಯಲ್ಲಿ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ದೂರು ಕೊಡ್ತಾನೆ. ನಂತರ ಈ ಪ್ರಕರಣವನ್ನ ಏನು ಪೊಲೀಸರು ತಕ್ಷಣ ದೂರನ್ನು ದಾಖಲಿಸ್ಕೊಂಡಿರಲಿಲ್ಲ. ನಂತರ ಕೆಲವು ದಿನಗಳ ನಂತರ ಏನು ಒಂದು ಪೊಲೀಸ್ ಠಾಣೆ, ನಂಗ್ಲಿ ಪೊಲೀಸ್ ಠಾಣೆ ಏನಿದೆ, ಆ ಠಾಣೆಗೆ ಒಂದು ಮೂಗರ್ಜಿ ಅಂದ್ರೆ ಯಾರೋ ಅಜ್ಞಾತರು ಬರೆದಿರುವಂತಹ ಪತ್ರ ಬರ್ತದೆ. ಆ ಪತ್ರದಲ್ಲಿ ಆ ತಂದೆಯ ಮೇಲೆ ಅನುಮಾನ ಇರೋದಾಗಿ ಆ ಪತ್ರದಲ್ಲಿ ಉಲ್ಲೇಖ ಆಗಿರುತ್ತೆ. ಈ ಒಂದು ಪತ್ರವನ್ನ ಅವರು ತನಿಖೆಗೆ ಕೈ ಎತ್ಕೊಂಡಾಗ ಈ ಒಂದು ವಿಚಾರ ಏನು ತಂದೆ ಮಗಳ ಕೊಲೆ ಮಾಡಿರುವಂತಹ ವಿಚಾರ, ಏನು ಕೊಲೆ ಮಾಡಿರುವಂತಹ ವಿಚಾರ ಹೊರಬಂದಿರೋದು ಮಧುಸೂದನ್. ಧನ್ಯವಾದ ಸಮೀರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.